ಭಾರತೀಯ ಜನತಾ ಪಾರ್ಟಿ ಕುಂದಾಪುರದಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಉಳಿಸಬೇಕಾದಂತಹ ಸರ್ಕಾರಿ ಭೂಮಿಯನ್ನ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ನೀಡುತ್ತಿರುವ ಸರ್ಕಾರದ ಕ್ರಮ ಖಂಡಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ನೆರವೇರಿದ್ದು ತದನಂತರ ಎಸಿ ಅವರಿಗೆ ಮನವಿ ಕೂಡ ನೀಡಲಿಕ್ಕಿದ್ದೇವೆ. ಭಾರತೀಯ ಮಜ್ದೂರ್ ಸಂಘ ಮತ್ತು ವಿವಿಧ ಸಂಘಟನೆಗಳ ಮೂಲಕ ನೇತೃತ್ವದಲ್ಲಿ ಈ ಭಾಗದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಈಗಾಗಲೇ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಂತಹ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಕುಂದಾಪುರದ ಜನಪ್ರಿಯ ಶಾಸಕರಂತಹ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗೆ ಅವರು, ಇವರೊಂದಿಗೆ ಕ್ಷೇತ್ರಾಧ್ಯಕ್ಷರಂತಹ ಸುರೇಶ್ ಶೆಟ್ಟಿ ಗೋಪಾಡಿ, ಪ್ರಧಾನ ಕಾರ್ಯದರ್ಶಿಗಳಂತಹ ಸತೀಶ್ ಪೂಜಾರಿ ಕೋಡಿ ಹಾಗೂ ಸುಧೀರ್ ಕೇಸ್ ಮತ್ತು ಇನ್ನಿತರ ಪ್ರಮುಖ ಮುಖಂಡರು ಕೂಡ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸರ್ವರು ಸ್ವಾಗತಿಸುತ್ತಿದ್ದಾರೆ. ಕುಂದಾಪುರ ಕ್ಷೇತ್ರಾಧ್ಯಕ್ಷ ಸುರೇಶ್ ಶೆಟ್ಟಿ ಗೋಪಾಡಿ ಅವರನ್ನು ಸರ್ವರು ಸ್ವಾಗತಿಸುತ್ತಿದ್ದಾರೆ. ಎಲ್ಲಿವರೆಗೆ ಹೋರಾಟ? ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತ್ ಮಾತೆಗೆ, ಭಾರತ್ ಮಾತೆ
ಸರ್ಕಾರದ ಈ ಭಾಗದಲ್ಲಿ ನಾವೆಲ್ಲ ಸೇರಿ ಬಿಜೆಪಿ ಎಲ್ಲ ಸೇರಿ ಸರ್ಕಾರದ ಮುಂದೆ ಒಂದು ಬೇಡಿಕೆ ನೀಡಲಿಕ್ಕೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಪ್ರತಿಭಟನೆ ರೂಪದಲ್ಲಿ ಯಾಕೆ ಮಾಡ್ತೇವೆ ಅಂದ್ರೆ ಸರ್ಕಾರಕ್ಕೆ ಅರ್ಥ ಆಗಲಿ ಅಂತೇಳಿ ನೂರಾರು ಜನ ಸೇರಿ ಒಕ್ಕರನ್ನ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಯಾವ ಪ್ರಸ್ತಾವನೆಯಲ್ಲಿ ನೀವು ಕಾಂಗ್ರೆಸ್ ಅಧಿಕಾರಿಗಳಿದ್ದೀರೋ ಆ ಸ್ಥಳ ಬಹುಮಾಡಿ ಕಟ್ಟಡದ ಪಾರ್ಕಿಂಗ್ಗೋಸ್ಕರ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿದೆ. ಇಲ್ಲಿ ಇಡೀ ಕುಂದಾಪುರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಸಮಸ್ಯೆ ಇದೆ. ಸಾಮಾನ್ಯ ಜನರಿಗೆ ನಿರ್ವಹಣೆಗೆ ತೊಂದರೆ ಆಗುತ್ತೆ. ಬಹುಮಾಡಿ ಆಧಾರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಸರ್ಕಾರ ಬಂದಿದೆ. ಸಾಲದಕ್ಕೆ ಅಗ್ನಿಶಾಮಕ ದಳದವರು ಪೇಟೆಯ ಒಂದು ಪಾರ್ಸಲ್ ಸುಟ್ಟೋದಾಗ ಎಲ್ಲ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಇಲ್ಲೊಂದು ನಿಲ್ದಾಣವನ್ನು ಮಾಡಬೇಕು, ಅಗ್ನಿಶಾಮಕ ನಿಲ್ದಾಣವನ್ನು ಮಾಡಬೇಕು, ಒಂದೆರಡು ತುರ್ತು ವಾಹನವನ್ನು ಕುಂದಾಪುರದ ಪೇಟೆಯಲ್ಲಿ ಇಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಕೊಟ್ಟು ಅಗ್ನಿಶಾಮಕ ದಳವನ್ನು ಕಳಿಸಬೇಕಾದಂಥ ವ್ಯವಸ್ಥೆಗಳನ್ನು ಈ ಸ್ಥಳದಲ್ಲಿ ಮಾಡಬಹುದು ಅಂತ ಬೇಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಪಾರ್ಕಿಂಗ್ ಬೇಡಿಕೆ ಇದೆ, ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಬೇಡಿಕೆ ಇದೆ. ಇಂಥ ಒಂದು ಅಮೂಲ್ಯ ಜಾಗವನ್ನು ಒಂದು ರಾಜಕೀಯ ಪಕ್ಷದ ಕಚೇರಿಗೆ ವಹಿಸುವ ಬದಲು ಸಾರ್ವಜನಿಕವಾದಂಥ ಹಿತಾಸಕ್ತಿ ಇದನ್ನು ಬಳಸಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಯಾವುದೇ ಕಾರಣಕ್ಕೆ ಸರ್ಕಾರ ನೀವು ಒಂದು ಪಾರ್ಟಿ ಕೊಟ್ಟರೆ ಅದು ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಿರುವಂತೆ ಯಾವುದಾದ್ರು ಸ್ಥಳವನ್ನು ಹುಡುಕಿ ನೀವು ಕೊಟ್ಟರೆ ನಾವೆಲ್ಲ ಬರ್ತಾ ಇರ್ತಿಲ್ಲ. ನಾವಿವತ್ತು ಒಂದೇ ಒಂದು ಮಾನ್ಯ ಶಾಸಕರು, ಎಲ್ಲ ಪದಾಧಿಕಾರಿಗಳು, ಪುರಸಭೆಯ ಎಲ್ಲ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಬಂದಿರುವುದು ಈ ಸ್ಥಳವನ್ನು ನೀವು ನೋಡಬೇಡಿ. ಈಗ ನಾವು ಈ ಸ್ಥಳ ಇದು ಕಾಂಗ್ರೆಸ್ ಕಚೇರಿ ಪೂರೈಸಲು ಮಾಡಿದ್ದೇವೆ. ಇದರಿಂದಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ತೊಂದರೆ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆಗೆ ಅನಾನುಕೂಲ ಆಗುತ್ತೆ, ಅಥವಾ ಈ ಅಗ್ನಿಶಾಮಕ ದಳವನ್ನು ಬೇಸರಿಸುವ ಸ್ಥಳಕ್ಕೆ ತೊಂದರೆ ಆಗುತ್ತೆ. ಇದನ್ನು ಬೇರೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈ ಸ್ಥಳ ಮುಟ್ಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಡಲಿಕ್ಕೆ ನಾವು ಕೊಡ್ತೇವೆ. ಹಾಗಾಗಿ ನಾನು ಕುಂದಾಪುರ ಎಸಿಎಫ್ಗೆ ನಾವು ಪಾರ್ಟಿ ಕೊಡುವಂತಹ ಮನವಿಯನ್ನು ಉಲ್ಲೇಖ ಮಾಡಿ ನೀವು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ನಾನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಅವರಿಗೆ ಆಗ್ರಹಪಡಿಸುವುದೆಂದರೆ ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಸಾವಿರಾರು ಜನ ನಾಗರಿಕರು ಸೇರಿ ಈ ಅಮೂಲ್ಯವಾದಂತಹ ಸ್ಥಳವನ್ನು ಯಾವುದಾದ್ರೂ ಸರ್ಕಾರಿ ಯೋಜನೆಗೆ ಅದರಲ್ಲೂ ಕೂಡ ಕುಂದಾಪುರದ ಪಾರ್ಕಿಂಗ್ ವ್ಯವಸ್ಥೆಗೆ, ಅಗ್ನಿಶಾಮಕ ದಳಕ್ಕೆ, ಇನ್ನಿತರ ಪ್ರಸ್ತಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣ ಇದನ್ನು ರದ್ದುಪಡಿಸಿ ಬೇರೆ ಯಾವುದಾದ್ರೂ ಜಾಗ ಬೇಕಂತೆ ಮಾಡಿ ನಮಗೆ ಆಕ್ಷೇಪಿಸಿಲ್ಲ ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಸಾರ್ವಜನಿಕರಿಗೆ ಮಾಡಬೇಕು. ಕುಂದಾಪುರದ ಪುರಸಭೆಯ ಮೂಲಕ ನಾವು ಆಗ್ರಹ ಪಡಿಸುತ್ತೇವೆ. ಕುಂದಾಪುರ ಪುರಸಭೆಯವತ್ತು ಅಧ್ಯಕ್ಷರಿದ್ದಾರೆ, ಎಲ್ಲರೂ ಆಗ್ರಹ ಪಡಿಸುತ್ತೇವೆ. ಈ ಸ್ಥಳವನ್ನು ಬಿಟ್ಟು ಬೇರೆ ಮಾಡಿಕೊಳ್ಳಿ. ಈ ಸ್ಥಳ ಸಾರ್ವಜನಿಕ ಹಿತಾಸಕ್ತಿಗೆ ಅತ್ಯಂತ ಅನುಕೂಲವಾಗಿತ್ತು ಮತ್ತು 12 ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಮತ್ತು ಜಿಲ್ಲಾಡಳಿತದಲ್ಲಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕವಾಗಿ ನಮ್ಮ ಇಡೀ ಪಾರ್ಟಿ ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ, ಕಂದಾಯ ಮಂತ್ರಿಗಳನ್ನ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನು ಆಗ್ರಹಿಸುವುದೇನೆಂದರೆ ತಕ್ಷಣ ನೀವು ಮಾಡಿರುವಂತಹ ಕಚೇರಿಯನ್ನು ರದ್ದುಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತೇನೆ. ಒಂದು ವೇಳೆ ಮತ್ತೆ ನೀವು ಮುಂದುವರೆದ್ರೆ ಜನಾಭಿಪ್ರಾಯಗಳಿಗೆ ಪ್ರಶ್ನೆ ಹಾಕಿದ್ರೆ ಇದಕ್ಕೆ ನೀವೇ ಕಾರಣರಾಗ್ತೀರಿ ಅನ್ನುವಂಥ ಎಚ್ಚರಿಕೆ ನೀವು ಕೊಡ್ತಾ ಇದ್ದೇನೆ. ಬರೋ ಭಾರತ ಮಾತಾ ಕೀ ನೀವು ಮಂಜೂರು ಮಾಡಿದ ಕ್ರಮ ಇದಕ್ಕೆಲ್ಲ ನ್ಯಾಯಬದ್ಧವಾಗಿ ಪುರಸಭೆಯ ಕುಂದಾಪುರ ಪೇಟೆಯ ಮುಖ್ಯ ಭಾಗದಲ್ಲಿ ಇರುವ ಜಾಗವನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಇವತ್ತು ಸರ್ಕಾರ ಮಂಜೂರು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನು ಅವರು ಖಂಡಿಸಿ ಇದರ ವಿರುದ್ಧ ನಾವು ಹೋರಾಟ ಮಾಡಲು ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಕುಂದಾಪುರ ಪೇಟೆ ಮಧ್ಯಭಾಗ ಈ ಜಾಗದ ಇವತ್ತು ಮೌಲ್ಯದ ಕಾರಣ 4 ರಿಂದ 5 ಕೋಟಿ ಅಂತ ಹೇಳ್ತೀನಿ. ಇದು ಕೇವಲ 1 ಮುಕ್ಕಾಲು ಲಕ್ಷಕ್ಕೆ
ಇವತ್ತು ಪಕ್ಷದ ಕಚೇರಿಗೆ ಇವತ್ತು ಸರ್ಕಾರ ಮಂಜೂರು ಮಾಡಿದೆ. ಈ ಭಾಗದಲ್ಲಿ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರು. ಇಲ್ಲಿ ಕಾಳಿಕೆರೆ ಇರ್ಬೋದು, ಕೋಡಿ ಕಸ್ಬಾ ಇರ್ಬೋದು, ಈ ಭಾಗದಲ್ಲಿ 30, 40, 70 ವರ್ಷದಿಂದ ಮನೆಯನ್ನ ಕಟ್ಕೊಂಡು ವಾಸ ಮಾಡಿದವರಿಗೆ ಇವತ್ತಿಗೂ ಹಕ್ಕುಪತ್ರ ನಮಗೆ ಕೊಡಲಿಕ್ಕಾಗಲಿಲ್ಲ. ಕಾರಣ ಈ ಸರ್ಕಾರದ ಅಧಿಕಾರಿಗಳ ಸರ್ಕಾರದ ಧೋರಣೆ ಕಾರಣ. ಸತತ 3 ವರ್ಷದಿಂದ ನಾವು ಸಹ ಹಿಂದಿನ ಜಾಗಗಳು ಪ್ರಯತ್ನ ಮಾಡಿದ್ದಾರೆ. ನಾನು 3 ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈ ಜಾಗ ತಾಂತ್ರಿಕವಾಗಿ ಈ ಜಾಗ ಸಹ ಹೊರಮುಖ ಜಾಗದಲ್ಲಿ ಇದು ಸರ್ಕಾರಿ ಹೊರಮುಖ ಜಾಗ. ಸರ್ಕಾರ ಇದನ್ನ ವಿರಹಿತಪಡಿಸಿ ಮತ್ತೆ ಕೊಡಬೇಕು. ಕೋಡಿ ಕಸ್ಬಾ ಇಲ್ಲಿನ ಮಾತ್ರ ಕುಂದಾಪುರ ಮುನ್ಸಿಪಾಲಿಟಿ ಒಳಗೆ ಬರುವ ಕೋಡಿ ಕಸ್ಬಾದಲ್ಲೂ ಸಾಧಾರಣ 95 ಜನ 40-50 ವರ್ಷದಿಂದ ನೀರು ಒಣಗಿಸುವಂತಹ ಮನೆ ಕಟ್ಟಿ ವಾಸ ಮಾಡಿದ್ರು. ಅದು ಬಹಳ ಮುಖ್ಯ. ಇವತ್ತಿಗೂ ನಮ್ಮ ಅದನ್ನು ವಿರಹಿತಪಡಿಸಲಿಕ್ಕೂ ಆಗಲಿಲ್ಲ. ಅದಕ್ಕೆ ಬೇಕಾದ ಸಹಕಾರವನ್ನ ನಮ್ಮ ತಾಲೂಕು ಆಫೀಸ್ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಮೇಲೆ ನಮ್ಮ ಕಂದಾಯ ರಾಜ್ಯದಲ್ಲಿ ಸಹ ಯಾರ ಸಹಮತ ಇವತ್ತಿಗೂ ಸಹ ಅದು ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಸರಾಸರಿಯಲ್ಲಿ ಇವರಿಗೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮಾಡಲಿಕ್ಕೆ ನಮ್ಮ ಕುಂದಾಪುರ ಪೇಟೆಯ ಮಧ್ಯಭಾಗದಲ್ಲಿ ಪ್ರತಿ ಮೌಲ್ಯಯುತ ಜಾಗವನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಈ ಎಲ್ಲ ಜಾಗಗಳನ್ನ ನಾವು ನಾನು ಇಲ್ಲಿ ಗೋರಖಪುರಿಗೆ ಹೋಗೋಣ. ಇಲ್ಲಿ 34 ವರ್ಷದಿಂದ ಅಲ್ಲಿ ಗೂಡ್ ಶಿಕ್ಷಕರು ಅದೇ ಜಾಗವನ್ನ ನಿಲ್ದಾಣವನ್ನಾಗಿ ಮಾಡಿಕೊಂಡು ಅಲ್ಲೇ ಎಷ್ಟೋ ವರ್ಷದಿಂದ ಅವರ ವಾಹನಗಳ ನಿಲುಗಡೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ನಾವು ಸಹ ಈ ಪುರಸಭೆಯವರ ಹತ್ರ ತುಂಬಾ ಸಲ ಅವರಿಗೆ ಹೇಳಿದಾಗಲೂ ಸಹ ಈ ಜಾಗಗಳನ್ನು ಇವತ್ತು ನೋಟಿಫಿಕೇಶನ್ ಮಾಡಲಿಲ್ಲ ಅಧಿಕೃತವಾಗಿ. ಕುಂದಾಪುರದಲ್ಲಿ ಇವತ್ತು ಪಾರ್ಕಿಂಗ್ ಸಮಸ್ಯೆ ಕುಂದಾಪುರದ ಎಲ್ಲ ನಾಗರಿಕರಿಗೆ ಇವತ್ತು ಯಾವುದೇ ರಸ್ತೆ ಇವತ್ತು ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವು ಸತತವಾಗಿ ಪುರಸಭೆಯಲ್ಲಿ 2 ಸಭೆಯನ್ನು ಮಾಡಿ ಈ ಎಲ್ಲ ಜಾಗಗಳನ್ನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ರು. ಅವರು ಬೇರೆ ಗೊಂದಲವನ್ನು ಮಾಡಿದ್ರೆ ಈ ಜಾಗದ ನೋಟಿಫಿಕೇಶನ್ ನಮಗೆ ಅನುವಾಗಿದೆ. ಅದರಿಂದ ಇಷ್ಟು ನಮಗೆ ಕುಂದಾಪುರದ ನಾಗರಿಕರಿಗೆ ಈ ರೀತಿ ತೊಂದರೆ ಆಗ್ತಿರುವಾಗ ನಾವೆಲ್ಲ ಸೇರಿ ಅದನ್ನ ನೋಡಿಕೊಂಡು ಸುಮ್ಮನೆ ಕೂಡಲಿಕ್ಕೆ ಖಂಡಿತ ಆಗ್ತಾ ಇಲ್ಲ. ಅದರಿಂದ ಈ ಆದೇಶವನ್ನ ಸರ್ಕಾರವೇ ರದ್ದು ಮಾಡಬೇಕು. ಅವರು ಮಾಡದಿದ್ರೆ ನಾವು ಹೋರಾಟ ಮಾಡ್ತೇವೆ. ಅದರೊಟ್ಟಿಗೆ ಕಾನೂನು ಹೋರಾಟವನ್ನು ಸಹ ನಾವು ಮಾಡಿ ಈ ಒಂದು ವಿಷಯವನ್ನ ಆರ್ಥಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೇವೆ ಅಂತೇಳಿ ನಡೆಸಿರುವ ಎಲ್ಲ ಕಾರ್ಯಕರ್ತರು ನಮ್ಮ ರಿಕ್ಷಾ ನಮ್ಮ ಅವರ ಚಾಲಕ ಮಾಲಕರಿಗೂ ಖಂಡಿತ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಹೇಳ್ತಾ ಇದನ್ನ ನಾವು ಈ ಮನವಿಯನ್ನ ಇವತ್ತು ತಹಸೀಲ್ದಾರ್ಗೆಲ್ಲ ಮುಗಿಸ್ತೇವೆ. ಅದರಿಂದ ನಾವೆಲ್ಲ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಕುಂದಾಪುರ ನಾಗರಿಕರು ಎಲ್ಲ ಸೇರಿ ನಾವೆಲ್ಲ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಾವು ನಮ್ಮೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನಾವೀಗ ನೀವು ಮಂಜೂರು ಮಾಡಿದ ಕ್ರಮ ಇದಕ್ಕೆಲ್ಲ ನ್ಯಾಯಬದ್ಧವಾಗಿ ಪುರಸಭೆಯ ಪುರಸಭೆಯನ್ನು ಒಂದೇ ದಿನ 2 ದಿನ